ನೋಡಿಯಪ್ಪ, ನಮಗೆ ಚನ್ನಪಟ್ಟಣದಲ್ಲಿ ನನಗೆ ನಂಬಿಕೆ ಇದೆ. ನನಗೂ ಒಂದು ಕಾಲದಲ್ಲಿ ಚನ್ನಪಟ್ಟಣಕ್ಕೆ ಅಸೆಂಬ್ಲಿ ನಿಂತ್ಕೋಬೇಕು ಅನ್ನೋದು ಆಸೆ. ಯಾವ ಸಂದರ್ಭ ಬರ್ತದೆ ನನಗಿನ್ನ ರಾಜಕಾರಣ ಗೊತ್ತಿಲ್ಲ. ಇವತ್ತು ನಾನು ಚನ್ನಪಟ್ಟಣ ಕ್ಷೇತ್ರದ ಎಲ್ಲ ಮತದಾರರಿಗೆ ಮನವಿ ಮಾಡ್ಕೊಳ್ತೀನಿ. ಯಾರ್ಯಾರು ಏನೇನು ಮಾತಾಡಿದ್ದಾರೆ ಯಾವ ಸಂದರ್ಭದಲ್ಲಿ ಅಂತ ನನ್ನ ಹತ್ರ ದಾಖಲೆ ಇದೆ. ಬೇರೆ ದಿನ ಬಂದು ನಾನು ಬಿಚ್ತೀನಿ. ಇವತ್ತು ಜನತಾದಳದ ಮತ್ತು BJP ಎಲ್ಲ ಕಾರ್ಯಕರ್ತರಿಗೆ ಈ ರಾಮನಗರ ಜಿಲ್ಲೆ ಇಲ್ಲ ಹೊರಗಡೆ, ಈಗ ನಿಮ್ಮ ವಯಸ್ಸು ಯಾರಿಗೂ ಹಿಂದಕ್ಕೆ ಹೋಗೋದಿಲ್ಲ, ವಯಸ್ಸು ಮುಂದಕ್ಕೆ ಹೋಗ್ತಾ ಇರ್ತದೆ. ಈಗ ಇಲ್ಲಿ ನೋಡಿ ಮಲ್ವೇಗೌಡರಿದ್ದಾರೆ, ಇನ್ನು 4.25 ವರ್ಷ ಇರ್ತದೆ. ಅದಾದಮೇಲೆ ಇನ್ನು 5 ವರ್ಷ 10 ವರ್ಷ ನಮ್ಮ ಸರ್ಕಾರ ಇದ್ದೇ ಇರ್ತದೆ. ನನಗಷ್ಟು ಭರವಸೆ ಇದೆ. ಈಗ ಜನ ನೋಡಿದ್ರಿ ನೀವು ಚನ್ನಪಟ್ಟಣದಲ್ಲಿ, ನಾವು ಕುಮಾರಸ್ವಾಮಿ ಅವ್ರನ್ನೂ ಕರೆದಿದ್ದೋ, ಯೋಗೇಶ್ರು ಕರೆದಿದ್ದೋ. ಅವರಿಬ್ಬರು ಕೂಡ ಈ ಬಡವ್ರ ಬಗ್ಗೆ ನಂಬಿಕೆ ಇಲ್ಲ, ಇಬ್ಬರಿಗೂ ಕೂಡ ನಂಬಿಕೆ ಇಲ್ಲ. ಇವತ್ತು ಬಂದು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಆ ತಾಯಂದಿರಿಗೆಲ್ಲ ಆಶೀರ್ವಾದ ಮಾಡ್ಬೋದಾಯಿತು, ಇಲ್ಲ ಅವ್ರ ಆಶೀರ್ವಾದ ಪಡಿಬೋದಾಯಿತು. ಅವ್ರಿಗೆ ಈ ಒಂದು ಯೋಜನೆಗಳ ಬಗ್ಗೆ ನಂಬಿಕೆ ಇಲ್ಲ, ಈ ಬಗ್ಗೆ ನಂಬಿಕೆ ಇಲ್ಲ. ಸೊ ನಾವು ಇವತ್ತು ಎಲ್ಲ ಪ್ರತಿಯೊಂದು ಕುಟುಂಬಕ್ಕೂ ಕೂಡ ನಾವು ನಮ್ಮ ಸರ್ಕಾರದ ಎಲ್ಲ ಸೌಲಭ್ಯಗಳನ್ನು ತಲುಪಿಸುವಂಥ ಕೆಲಸ ನಾವು ಮಾಡಿದ್ದೇವೆ. ಆ ತಾಯಂದಿರ ಆಶೀರ್ವಾದ ನೋಡಿದ್ವಿ. ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಎಲ್ಲ ನನ್ನ ತಾಯಂದಿರೆಲ್ಲ ಇವತ್ತು ಬಂದು ನಮಗೆ ಆಶೀರ್ವಾದವನ್ನು ಮಾಡಿದ್ದಾರೆ. ನಾನು ಜನತಾದಳದ ಕಾರ್ಯಕರ್ತರಿಗೆ, BJP ಕಾರ್ಯಕರ್ತರಿಗೆ ಮತ್ತೆ ಮನವಿ ಮಾಡ್ಕೊಳ್ತೇನೆ, ಟೈಮ್ ವೇಸ್ಟ್ ಮಾಡ್ಕೊಳಕ್ಕೆ ಹೋಗ್ಬೇಡಿ. ನೀವು ಹಳ್ಳಿಗಳಲ್ಲಿ ನೀವು ಇಬ್ಬರು ಒಗ್ಗಟ್ಟಾಗಿ ನೀವು ಏನೇ ಆದರೂ ನಿಮ್ಮ ಪಂಚಾಯತಿಗಳಲ್ಲಿ, ಜಿಲ್ಲಾ ಪಂಚಾಯತಿಲಿ, ತಾಲೂಕ್ ಪಂಚಾಯತಿಲಿ ಒಟ್ಟಿಗೆ ಎಲೆಕ್ಷನ್ ಮಾಡಲಿಕ್ಕೆ ನಿಮಗೆ ಸಾಧ್ಯ ಇಲ್ಲ. ಏನೋ ಒಂದು ಸ್ಟಂಟ್ ಮಾಡಿ ಪಾಪ ಇಬ್ಬರು ತಬ್ಬಾಡ್ತಾ ಇದ್ದಾರೆ, ಏನು ಪ್ರಯೋಜನ ಆಗೋದಿಲ್ಲ. ಈಗಾರು ತಾವು ಎಲ್ಲ ಜ್ಞಾನವಂತರಾಗಿ, ಬುದ್ಧಿವಂತರಾಗಿ, ಪ್ರಜ್ಞಾವಂತರಾಗಿ ಅವ್ರು ಬಿಟ್ಬಿಟ್ಟು ನಮ್ಮ ಈ ಕೈ ಒಂದೊಂದು ಬೆರಳು ಕೂಡ ಸೇರಿ ಕೈ ಯಾವ ರೀತಿ ಮುಷ್ಟಿ ಆಯಿತು ಇದನ್ನು ನೋಡಿಬಿಟ್ಟು ಈಗಾಗಲೇ ತೆನೆ ಎತ್ತ ಮಹಿಳೆಯನ್ನು ಕೂಡ ತೆನೆನ ಬಿಸಾಕ್ಬಿಟ್ಟು ಹೊರಟೋದ್ರು. ಕಮಲ ಕೂಡ ಮುದುರೋಗಿದೆ. ನೀವು ಯಾಮಾರಕ್ಕೆ ಹೋಗಬೇಡಿ, ನೀವು ಬಂದು ನಮ್ಮ ಜೊತೆ ಸೇರಿ ನಾವು ಒಟ್ಟಿಗೆ ತೆಗೆದುಕೊಂಡು ಹೋಗುವಂಥ ಕೆಲಸ ಮಾಡ್ತೀವಿ. ಕರ್ನಾಟಕ ರಾಜ್ಯ ಸಮೃದ್ಧಿ ಆಗ್ತದೆ, ನಿಮ್ಮ ಬದುಕು ಸಮೃದ್ಧಿ ಆಗ್ತದೆ. ನಾವು ರೈತರ ಪರವಾಗಿ ನಿಂತ್ಕೊಂಡು ನಿಮ್ಮ ಸೇವೆಯನ್ನು, ಎಲ್ಲ ವರ್ಗದ ಜನರ ಸೇವೆಯನ್ನು ನಾವು ಮಾಡ್ತೀವಿ. ಕಾರ್ಯಕರ್ತರೆ, ನಿಮ್ಮ ಟೈಮನ್ನು ವೇಸ್ಟ್ ಮಾಡ್ಕೊಬೇಡಿ ಅಂತೇಳಿ ನಾನು ಇವತ್ತು ನಮ್ಮ ಜಿಲ್ಲೆ ಎಲ್ಲ ದಳದ BJPಯ ಕಾರ್ಯಕರ್ತರಲ್ಲಿ ನಾನು ಮನವಿ ಮಾಡ್ತಾ ಇದ್ದೀನಿ. ಅಭ್ಯರ್ಥಿ ಕೂಡ ಇನ್ನೂ ಫೈನಲ್ ಆಗ್ತಾ ಇಲ್ಲ, ಮೈತ್ರಿ ಅಭ್ಯರ್ಥಿ. ಯಾಕೆಂದರೆ ಕಾಂಗ್ರೆಸ್ನಲ್ಲಿ ಈಗಾಗಲೇ DK ಸುರೇಶ್ ಅವರ ಹೆಸರು ಬರ್ತಾ ಇದೆ, ಅವರು ಸಂಘಟನೆ ಮಾಡ್ತಾ ಇದ್ದಾರೆ. ಮೈತ್ರಿ ಆಗಿದ್ದು ನೋಡಪ್ಪ, ಇಲ್ಲಿ ಸುರೇಶು ಪಾರ್ಲಿಮೆಂಟ್ ಮೆಂಬರ್ ಅಲ್ಲ, ಇಲ್ಲಿ ಸುರೇಶು ಒಬ್ಬ ಪಂಚಾಯತಿ ಮೆಂಬರ್ ಆಫ್ ಪಂಚಾಯತ್. ಪ್ರತಿಯೊಂದು ಪಂಚಾಯತಿಗೂ ಭೇಟಿ ಮಾಡಿದೆ. ಹಿಂದೆ ನೀವು MP ನೋಡಿದ್ರಿ, ಕುಮಾರಸ್ವಾಮಿ ಅವರಿದ್ದರು, ದೇವೇಗೌಡರಿದ್ದರು. ಈಗ ಹೆಂಗೆ ಸುರೇಶ್ ಅವರು ಪಂಚಾಯತಿಗೆ ಹೋಗ್ತಾ ಇದ್ದಾರೆ, ನೀವೇನೋ ನೋಡಿದ್ದೀರಾ? ಪ್ರತಿ ಪಂಚಾಯತಿಗೂ ಭೇಟಿ ಮಾಡ್ತಾರೆ. ಅಂದರೆ ಜನರ ಮಧ್ಯೆ, ಇಲ್ಲಿಂದ ಪಂಚಾಯತಿಯಿಂದ ಪಾರ್ಲಿಮೆಂಟ್ವರೆಗೂ ಜನರ ಸಮಸ್ಯೆನ ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಕರ್ನಾಟಕ ರಾಜ್ಯಕ್ಕೆ ಒಬ್ಬೇ MP ಆಗಿದ್ರು ಕೂಡ ನಿಮ್ಮ ಸ್ವಾಭಿಮಾನನ ಏನಾರು ಧಕ್ಕೆ ತಂದಿದ್ದಾರಾ? ನನ್ನ ತಮ್ಮ ಅನ್ನೋದು ಒಂದು ಕಡೆ ಸೈಡಿಗೆ ಬಿಸಾಕಿ, ಇದೇ ರೀತಿ ಒಗ್ಗಟ್ಟಿನಿಂದ ಹಿಂದೆ ಅನಿತಾ ಕುಮಾರಸ್ವಾಮಿ ನನ್ನ ಸೋದರಿನ ನಿಲ್ಲಿಸಿರ್ಲಿಲ್ವಾ? ಆಗ BJPಯವರು ನಿಂತಿರಲಿಲ್ಲ. ಆಗ ಕುಮಾರಸ್ವಾಮಿಯವರ ಧರ್ಮಪತ್ನಿಗೆ ಬೆಂಬಲವಾಗಿ ನಿಂತ್ಕೊಂಡಿದ್ರು. ಏನು ಅಶೋಕ್ ಅವರು ಇಬ್ಬರು ಒಟ್ಟಿಗೆ ಪ್ರಚಾರ ಮಾಡಿದ್ರು. ಇದೇ ಸಂದರ್ಭ ಆಗೋಯಿತು. ಅವತ್ತು ಕೂಡ 1,32,000 ಅಂತರದಿಂದ DK ಸುರೇಶ್ ಅವರು ಗೆದ್ದಿದ್ದರು. ಇವತ್ತು ಅದೇ ಸಂದರ್ಭ. ಇನ್ನು ಭಾಳ ದೊಡ್ಡ ಶಕ್ತಿ ಈ ತಾಯಂದಿರು ಕೊಡ್ತಾ ಇದ್ದಾರೆ. ದೊಡ್ಡ ಬದಲಾವಣೆ ಆಗ್ತಾಯಿದೆ. ಸಾವಿರಾರು ಜನ ಕಾರ್ಯಕರ್ತರು, ದಳದ ಕಾರ್ಯಕರ್ತರು, BJP ಕಾರ್ಯಕರ್ತರು ನಮ್ಮ ಸಂಪರ್ಕದಲ್ಲಿದ್ದಾರೆ. ಅವರೆಲ್ಲ ಸೇರಿ ಯಾವುದೇ ಅಭ್ಯರ್ಥಿ ಮಾಡ್ಕೊಳ್ಳಿ, ನಮಗೇನು ಅಭ್ಯಂತರ ಇಲ್ಲ. ನಾವು ಯಾರು ಅವ್ರ ಅಭ್ಯರ್ಥಿ ಬಗ್ಗೆ ನಮ್ಗೆ ವಿಚಾರನೂ ಇಲ್ಲ. ಏಕೆಂದರೆ ಯಾರು ಕೂಡ ಸುರೇಶ್ನ ಮ್ಯಾಚ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸುರೇಶ್ ತಿರುಗಾಡೋದ್ರ ಪ್ರಕಾರ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಪಾರ್ಟಿ ಮೇಲೆ ನಿಲ್ಲಿಸ್ಬೋದೇ ಹೊರತು ವ್ಯಕ್ತಿ ಮೇಲೆ ನಿಲ್ಲಿಸ್ಲಿಕ್ಕೆ ಸಾಧ್ಯನೇ ಇಲ್ಲ. ಹೇಳಿ, ನನಗೇನ್ರಿ, ಪ್ರತಿ ಕುಟುಂಬಕ್ಕೂ, ಪ್ರತಿ ಮನೆಗೂ ಕೈ ಹಾಕ್ತಾಯಿದ್ದೀನಿ. ಪ್ರತಿ ಮನೆಯ ಹೃದಯಕ್ಕೂ ಕೈ ಹಾಕ್ತಾಯಿದ್ದೀನಿ. ಪ್ರತಿ ಮನೆಯ ಮತದಾರಕ್ಕೂ ಕೈ ಹಾಕ್ತಾಯಿದ್ದೀನಿ. ಅವರೆಲ್ಲ ನಮ್ಮ ಹೃದಯದ ಒಳಗಡೆ ಬರಬೇಕು, ನಮ್ಮ ಕೈ ಬಲಪಡಿಸ್ಬೇಕು, ಅವ್ರ ಕೈಗೆ ಅವ್ರ ಶಕ್ತಿ ಕೊಡಬೇಕು. ಎಲ್ಲಿದೆ ರೀ JDS? ಈಗ JDS ಎಲ್ಲಿದೆ? JDS ಪರವಾಗಿ ಕುಮಾರಸ್ವಾಮಿ ಏನಾರು ಮಾತಾಡ್ತಾ ಇದ್ದಾರಾ? ಕುಮಾರಸ್ವಾಮಿ ಅವರು ಮಾತಾಡ್ತಾ ಇರೋದು BJP ಪರವಾಗಿ. BJPಯ ಸ್ಪೋಕ್ಸ್ಮನ್ ಆಗಿ ಕುಮಾರಸ್ವಾಮಿನ ಬೇರೆ BJPಯವರು ನೇಮಕ ಮಾಡ್ಕೊಂಡಿದ್ದಾರೆ.
ಈಗ ಯಾವತ್ತಾರು ಒಂದು ದಿನ JDS ಪರವಾಗಿ ಕುಮಾರಸ್ವಾಮಿ ಅವರು ಮಾತಾಡಿದ್ದು ಯಾವ್ದಾದ್ರು ಒಂದೇನಾರು ಘಟನೆ ಇದೆಯಾ? ಒಂದು ನಮ್ಮನ್ನ ಬೈಲಿ ಬೇಕಾದ್ರೆ 100 ಬೈಲಿ ನಮ್ಮನ್ನ, ಏನು ನಮಗೇನು ಬೇಜಾರಿಲ್ಲ. 100 ವಿಚಾರ ಮಾತಾಡಲಿ. JDS ಪರವಾಗಿ JDS ಕೈ ಬಲಪಡಿಸಿ ಅಂತ ಏನಾರು ಹೇಳ್ತಾರೆ, BJP ಕೈ ಬಲಪಡಿಸಿ ಅಂತ ಹೇಳ್ತಾ ಇದ್ದಾರೆ ಹೊರತು JDSನ ಬಲಪಡಿಸಿ. JDSನ ಹೋಯ್ತು, ತೆನೆ ಎತ್ತ ಮಹಿಳೆಯನ್ನ ಮುದ್ರ ಹಾಕ್ಬಿಟ್ಟು ಹೆಸರು ಬಿಸಾಕ್ಬಿಟ್ಟು ಹೊರಟು ಹೋದ್ರು. ಅವರು ಮುಗಿದೋಯ್ತು. ಪ್ರಧಾನಿ ಮಾಡಬೇಕು, ಹಾಗಾಗಿ ನಾವು ಬೆಂಬಲ ಕೊಟ್ಟಿದ್ದೀವಿ ಅಂತ. ರೀ ದೇವೇಗೌಡರು ಏನು ಹೇಳಿದ್ರಪ್ಪ? ದೇವೇಗೌಡರು ಏನು ಹೇಳಿದ್ರು? ನಮ್ಮ ಗೌಡ್ರು ಮೋದಿ ಪ್ರಧಾನಿ ಯಾರು ದೇಶ ಬಿಟ್ಟು ಹೊಂಟೋಯ್ತೀನಿ ಅಂತ ಹೇಳಿದ್ರಲ್ಲ, ನೀವು ಟಿ ವಿಲಿ ತೋರಿಸಿದ್ರಲ್ಲ. ಮೋದಿಯವ್ರು ಹೇಳಿದ್ರು ಬನ್ನಿ ನನ್ನ ಮನೆಯೇ ಇದೆ, ಖಾಲಿ ಹೋಗ್ಬೇಡಿ, ನಾನೇ ಜಾಗ ಕೊಡ್ತೀನಿ ಅಂತ ಹೇಳಿದ್ರು. ನಿಜನ ಸುಳ್ಳು? ನನಗೆ ಗೊತ್ತಿಲ್ಲ, ಕುಮಾರಣ್ಣನೇ ಹೇಳಬೇಕು ಅವ್ರ ಪಾರ್ಟಿ ಪರಿಸ್ಥಿತಿ ಎಲೆಕ್ಷನ್ ಏನು ಆಯ್ತದೆ ಅಂತ. ನನಗೂ ಭಾಳ ವ್ಯಥೆ ಆಗ್ತದೆ. ಏನಪ್ಪ ಕಷ್ಟಪಟ್ಟು ಗೌಡ್ರು ಕಟ್ಟಿ ಇಟ್ಕೊಂಡಿದ್ರಲ್ಲ, ಏನು ಈ ಪರಿಸ್ಥಿತಿ ಬರ್ತಲ್ಲ ಅಂತ ನನಗೂ ನೋವಾಯ್ತದೆ. ನಾವು JDS ಅವರೇ ಜಗಳ ಆಡ್ತಿದ್ದೋ, BJP ಅವ್ರು ಏನು ಜಗಳ ಆಡ್ತಿರಲಿಲ್ಲ. ಈಗ ಬಂದು ಮುಂದಕ್ಕೆ ನೋಡಿಯಪ್ಪ, ಪಾಪ ಯಾರು ಬೇಕಾದ್ರೂ ನಿಲ್ಲಿಸಲಿ, ನಮ್ಗೆ ಯಾರು ಮಂಜುನಾಥ್ ಬಗ್ಗೆನೂ ನಮ್ಗೆ ಗೌರವ ಇದೆ, ಕುಮಾರಣ್ಣನ ಬಗ್ಗೆನೂ ಗೌರವ ಇದೆ, ಅವರ ಧರ್ಮಪತ್ನಿ ಬಗ್ಗೆನೂ ಗೌರವ ಇದೆ, ಮಗನ ಬಗ್ಗೆನೂ ಗೌರವ ಇದೆ, ಗೌಡ್ರ ಬಗ್ಗೆನೂ ಗೌರವ ಇದೆ. ಯಾರು ಬೇಕಾದ್ರೂ ನಿಲ್ಲಿಸಲಿ, ನಮ್ದೇನು ಅಭ್ಯಂತರ. ಆಯಿತು, ಅವ್ರು ಒಳ್ಳೆ ಜ್ಯೋತಿಷ್ಯ ಚೆನ್ನಾಗಿ ಕಲ್ತವ್ರೆ, ಹೇಳವ್ರೆ, ಸಿನಿಮಾ ಒಳ್ಳೆ ತೆಗೆದವ್ರೆ, ಆರ್ಟಿಸ್ಟು, ಡೈರೆಕ್ಟ್ರು, ಪ್ರೊಡ್ಯೂಸರು ಇಬ್ಬರು ಮ್ಯಾಚ್ ಆಗವ್ರೆ, ಚೆನ್ನಾಗಿರಲಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.